ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ಸೊ ಇವತ್ತಿನ ದಿನ ಪ್ರಾಪರ್ಟಿ ಇಲ್ಲ ಅದು ಸಿಲೆಬಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋಸಲ್ಲಿ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಗಳದ್ದು ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಅದನ್ನೊಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಏನೇನು ಕೊಟ್ಟಿದ್ದೀವಿ ಅಂತ. ಸೊ ಅದನ್ನೊಂದ್ಸಲ ಕಲಿಯೋಕ್ಕೆ ಪ್ರಯತ್ನ ಪಡಿ. ಇವತ್ತಿನ ದಿನ ಏನಿದೆ ಪ್ರಾಪರ್ಟಿ ಇಲ್ಲ ಅದು ತಿಳಿದುಕೊಳ್ಳೋಕೆ ಟ್ರೈ ಮಾಡೋಣ. ಈ ಪ್ರಾಪರ್ಟಿ ಇಲ್ಲ 5 ಇಯರ್ LLB ಅವ್ರಿಗೂ ಇದೆ, 3 ಇಯರ್ LLB ಅವ್ರಿಗೂ ಇದೆ. ಓಕೆ, ಸೊ ನೀವು ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಏನೇನಿದೆ ಪ್ರಾಪರ್ಟಿ ಲಾದಲ್ಲಿ. ಬೇಸಿಕಲಿ ಪ್ರಾಪರ್ಟಿ ಲಾ ನೋಡಿದ ತಕ್ಷಣ ಹೆಸರು ಗೊತ್ತಾಗುತ್ತೆ, ಆಸ್ತಿ ಕಾನೂನು ಅಂತ. ಅಂತಂದರೆ ಈ ಆಸ್ತಿ ಏನಿರುತ್ತಲ್ವ ಅದು ಟ್ರಾನ್ಸ್ಫರ್ ಹೇಗೆ ಮಾಡ್ತೀರಾ, ಸೇಲ್ ಹೇಗೆ ಮಾಡ್ತೀರಾ, ಪರ್ಚೇಸ್ ಹೇಗೆ ಮಾಡ್ತೀರಾ, ಮಾಡಿದಾಗ ರೈಟ್ಸ್ ಏನಿರುತ್ತೆ, ಡ್ಯೂಟೀಸ್ ಏನಿರುತ್ತೆ ಅಂತ ಎಲ್ಲ ಕಾನ್ಸೆಪ್ಟ್ ಬರುತ್ತೆ ಅಂತ ಆಲ್ರೆಡಿ ನಾನು ಒಂದು ಓವರಾಲ್ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಅನ್ನೋ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಿಟ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಆಗಿ KSLU ಸಿಲೆಬಸ್ ಏನಿದೆ ಅಲ್ವಾ, ಆ ಸಿಲೆಬಸ್ ಏನು ಹೇಳುತ್ತೆ ಯೂನಿಟ್ 1 2 3 4 5 ಅಂತೇಳಿ ಡಿಕೋಡೆಡ್ ಮಾಡಿದ್ದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಪ್ರಕಾರ ಏನಾದರೂ ನೋಡಿದರೆ ಯೂನಿಟ್ 1ನಲ್ಲಿ ಕೊಟ್ಟಿರುವಂತಹ ಟಾಪಿಕ್ಗಳು ಇದಿಷ್ಟಿದೆ, ಇದನ್ನ ಸ್ಪ್ಲಿಟ್ ಮಾಡಿರುವಂಥದ್ದು ಅಷ್ಟೇ. ಸೊ ಮೊದಲನೇದು ಜನರಲ್ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬೈ ಆಕ್ಟ್ ಆಫ್ ಪಾರ್ಟೀಸ್ ಇಂಟರ್ವ್ಯೂಸ್ ಕಾನ್ಸೆಪ್ಟ್ ಅಂತ ಇದೆ. ಸೊ ಇಂಟರ್ವ್ಯೂಸ್ ಕಾನ್ಸೆಪ್ಟ್ ಅಂತ ಅಂದರೆ ಏನು, ಸಿಂಪಲ್ ಕಾನ್ಸೆಪ್ಟ್ ಇದು. ಏನಂತಂದರೆ ಈ ಲಿವಿಂಗ್ ಪರ್ಸನ್ ಅಂತ ಯಾರು ಇರ್ತಾರಲ್ವಾ, ಸೊ ಅವ್ರು ಮಾಡ್ಕೊಳ್ಳುವಂಥ ವ್ಯವಹಾರಗಳನ್ನ ಅಂದರೆ ಜೀವಂತ ಇರುವಂಥ ವ್ಯಕ್ತಿಗಳು ಮಾಡ್ಕೊಳ್ಳುವಂಥ ವ್ಯವಹಾರನ ಇಂಟರ್ವ್ಯೂಸ್ ಅಂತ ಕರೀತಾರೆ ಅಷ್ಟೇ. ಸೊ ಈಗ ಮತ್ತೆ ನೆಕ್ಸ್ಟ್ ಇನ್ನು ಬಿಟ್ಟರೆ ಇನ್ಯಾವ ವ್ಯವಹಾರ ಬರುತ್ತೆ ಸರ್, ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಸತ್ತೋದ್ರೆ ವಿಲ್ ಅಂತ ಬರುತ್ತೆ, ಸಕ್ಸೆಷನ್ ಅಂತ ಬರುತ್ತೆ. ಇವೆಲ್ಲ ಏನಿದೆ ಉತ್ತರಾಧಿಕಾರ, ವಿಲ್ ಮಾಡುವಂಥದ್ದು, ಉಯಿಲು ಮಾಡುವಂಥದ್ದು, ಇದೆಲ್ಲ ಸತ್ತ ಮೇಲೆ ಅಥವಾ ನೆಕ್ಸ್ಟ್ ಏನಾದರೂ ಬರುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿ ಇರುವಂತಹ ಫಸ್ಟ್ನೇ ಟಾಪಿಕ್ ಏನು ಅಂತಂತಂದರೆ ಒಬ್ಬ ಬದುಕಿರುವ ವ್ಯಕ್ತಿ ಏನಾದರೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದಾದಮೇಲೆ ಮೇನ್ಲಿ ಬರುತ್ತೆ ಇಮ್ಯೂಯಬಲ್ ಪ್ರಾಪರ್ಟಿ. ಇಮ್ಯೂಯಬಲ್ ಪ್ರಾಪರ್ಟಿ ಅಂದರೆ ಯಾವ್ದ್ಯಾವುದು ಅಂತಂದರೆ ಈ ನಮ್ಮ ಜಮೀನು, ಮನೆ, ಇವೆಲ್ಲ ಇಮ್ಯೂಯಬಲ್ ಪ್ರಾಪರ್ಟಿ ಅಂತಂದರೆ ಮೂವ್ ಆಗಲ್ಲ ಇದು, ಆಯಿತಾ. ಸೊ ಇವೆಲ್ಲ ಸ್ಥಿರಾಸ್ತಿ ಅಂತ ಕರೆಸ್ತಾರೆ, ಸ್ಥಿರಾಸ್ತಿ ಸ್ಥಿರವಾಗಿರುತ್ತೆ ಅಂತ. ಸೊ ಇಂಥ ಇಮ್ಯೂಯಬಲ್ ಪ್ರಾಪರ್ಟಿಯಲ್ಲಿ ಅದ್ರ ಟ್ರಾನ್ಸ್ಫರ್ ಹೇಗಾಗುತ್ತೆ, ಅದಾದಮೇಲೆ ಕಾಂಪಿಟೆಂಟ್ ಯಾರ್ಯಾರು ಸಮರ್ಥ ವ್ಯಕ್ತಿಗಳು ಇರ್ತಾರೆ ಅನ್ನೋವಂಥದ್ದಾಗುತ್ತೆ. ಅದಾದಮೇಲೆ ಆಪರೇಷನ್ ಆಫ್ ಟ್ರಾನ್ಸ್ಫರ್ ವರ್ಗಾವಣೆ ಬಗ್ಗೆ ಇದೆ. ಕಂಡೀಷನ್ ಟು ರಿಸ್ಟ್ರೈನಿಂಗ್ ದ ಏಲಿಯೇಷನ್ ಆ್ಯಂಡ್ ರೆಸ್ಟ್ರಿಕ್ಷನ್ ರಿಪಿಂಗೆಂಟ್ ಟು ದ ಇಂಟ್ರೆಸ್ಟ್ ಕ್ರಿಯೇಟೆಡ್ ಅಂತ ಇದೆ. ಅಂತಂತಂದರೆ ಈಗ ಸೆಕೆಂಡ್ ಥರ್ಡ್ ಪಾರ್ಟಿ ಪರಕೀಯತೆ ಅಂತ ಏನಿರ್ತಾರಲ್ಲ, ಥರ್ಡ್ ಪರ್ಸನ್ ಅಂತ ಏನಿರ್ತಾರಲ್ಲ, ಅವರ ಆಸಕ್ತಿ ಏನಾದರೂ ಇತ್ತು ಅಂತಂದರೆ ಆ ಟೈಮಲ್ಲಿ ಕ್ರಿಯೇಟ್ ಆಗುವಂಥ ಕಂಡೀಷನ್ಸ್ಗಳು ಯಾವ್ಯಾವು ಅಂತ. ರೂಲ್ಸ್ ಅಗೇನೆಸ್ಟ್ ದ ಪರ್ಪೆಕ್ಚುಯಿಟಿ ಆ್ಯಂಡ್ ಎಕ್ಸೆಪ್ಷನ್ಸ್ ಅಂತ ಇದೆ. ಶಾಶ್ವತತೆಯ ನಿಯಮ, ಶಾಶ್ವತತೆಯ ವಿರುದ್ಧದ ನಿಯಮ ಅಂತ ಕರೀತಾರೆ ಇದನ್ನು. ಸೊ ನಾನು ಕ್ಲಾಸಲ್ಲಿ ಎಲ್ಲದನ್ನೂ ಕೂಡ ರೆಕಾರ್ಡೆಡ್ ವಿಡಿಯೋಸಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಆಮೇಲೆ ಡಾಕ್ಟ್ರೈನ್ ಆಫ್ ಅಕ್ಯುಮುಲೇಷನ್ ಅಂತ ಇದೆ. ಕ್ರೋಢೀಕರಣ ಏನಿರುತ್ತಲ್ವಾ ಅದ್ರದ್ದು ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದಾರೆ. ವೆಸ್ಟೆಡ್ ಆ್ಯಂಡ್ ಕಾಂಟಿಜೆಂಟ್ ಇಂಟ್ರೆಸ್ಟ್ ಅಂತ ಇದೆ. ಅಂತಂದರೆ ಸ್ಥಾಪಿತ ಮತ್ತು ಅನಿಶ್ಚಿತ ಆಸಕ್ತಿ ಅಂತ, ಇದು ಕೂಡ ಇಂಪಾರ್ಟೆಂಟು, ನೋಡ್ಕೋಬೇಕು. ವೈಡ್ ಕಂಡೀಷನ್ಸು, ಶೂನ್ಯವಾದ ಷರತ್ತುಗಳು ಯಾವುವು. ರೂಲ್ಸ್ ಆಫ್ ಆಕ್ಸಲೇಷನ್ ಬಗ್ಗೆ, ಫುಲ್ಫಿಲ್ಮೆಂಟ್ ಆಫ್ ಕಂಡೀಷನ್ ಅಂಡ್ ಸಬ್ಸಿಕ್ವೆಂಟ್. ನೋಡೋಕೆ ತುಂಬ ಎನ್ಲಾರ್ಜಾಗಿ ತುಂಬ ಜಾಸ್ತಿ ಕಾಣುತ್ತೆ, ಬಟ್ ಇದರಲ್ಲಿ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತಂತಂದರೆ ರೂಲ್ಸ್ ಅಗೇನೆಸ್ಟ್ ಪರ್ಪೆಕ್ಚುಯಿಟಿಯನ್ನು ನಾವು ಜಾಸ್ತಿ ಕೇಳ್ತಾರೆ, ಇಲ್ಲ ಅಂತಂದರೆ ವೆಸ್ಟೆಡ್ ಆ್ಯಂಡ್ ಕಾಂಟಿಜೆಂಟ್ ಕಾಂಟ್ರಾಕ್ಟ್ ಕೇಳ್ತಾರೆ, ಇಲ್ಲ ಅಂದರೆ ಇಮ್ಯೂಯಬಲ್ ಪ್ರಾಪರ್ಟಿ ಡೆಫಿನೇಷನ್ ಹೇಳಿ ಅಂತ ಹೇಳ್ಬಿಟ್ಟು ಕೈಂಡ್ಸ್ ಆಫ್ ಟ್ರಾನ್ಸ್ಫರ್ ಈ ರೀತಿ ಮೈನರಾಗಿ ಕೇಳ್ತಾರೆ. ಸೊ ಅದನ್ನು ಕೂಡ ಎಲ್ಲ ಹೇಳಾಗಿದೆ ವೀಡಿಯೋಸಲ್ಲಿ. ಸೊ ಅದನ್ನೊಂದ್ಸಲ ನೋಡ್ಕೊಳ್ಳಿ. ವೀಡಿಯೋಸ್ ಎಲ್ಲಿದೆ ಅಂತ ನೀವೇನಾದರೂ ಹುಡುಕಾಡ್ತಾ ಇದ್ದರೆ ಎಲ್ಲ ಪೇಯ್ಡ್ ಇದೆ. ಸೊ ಅಲ್ಲಿ ಒಂದು ನಂಬರ್ ಕೊಡ್ತಾ ಇದೆ, ನಾನು ಆಲ್ರೆಡಿ ಪೇಯ್ಡ್ ಒಂದು ಪ್ರಮೋಷನ್ ಏನು ಕೊಟ್ಟಾಗಿದೆ. ಇಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕಿ ನಾನು ಮತ್ತೊಂದ್ಸಲ ನಂಬರ್ ಪ್ರೊವೈಡ್ ಮಾಡ್ತೇನೆ, ನಿಮಗೆ ಸಿಗುತ್ತೆ. ಸೆಕೆಂಡ್ ಯೂನಿಟಿಗೆ ಹೋಗೋಣ. ಸೆಕೆಂಡ್ ಯೂನಿಟಲ್ಲಿ ಏನಿದೆ ಅಂತಂದರೆ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂತಂದರೆ ಆಯ್ಕೆಯ ಸಿದ್ಧಾಂತ. ಈಗ ಆಯ್ಕೆ ಸಿದ್ಧಾಂತ ಅಂದರೆ 2 ಆಪ್ಷನ್ ಇರುತ್ತೆ, ನಾನು ತಗೊಳ್ಬೇಕೋ ಬೇಡೋ ಅನ್ನೋದು ಆಯ್ಕೆ ಮಾಡುವಂಥ ಸಿದ್ಧಾಂತ ಅಂತ ಒಂದಿದೆ ಕಾನ್ಸೆಪ್ಟು. ತೋರಿಕೆ ಸಿದ್ಧಾಂತ ಅಂತಲೂ ಕರೀತಾರೆ ಅದನ್ನು. ಸೊ ಆ ರೀತಿಯಾದ ಒಂದಿದೆ. ನೆಕ್ಸ್ಟ್ ಏನು ಅಂತಂದರೆ ಟ್ರಾನ್ಸ್ಫರ್ ಬೈ ಆಸ್ಟನೇಬಲ್ ಆ್ಯಂಡ್ ಕೋನರ್ ಅಪ್ರಾಕ್ಸಿಮೇಟ್ಮೆಂಟ್ ಅಂತ ಇದೆ. ಅಂತಂದರೆ ತೋರಿಕೆ ಮತ್ತು ಸಹ ಮಾಲೀಕರಿಂದ ಚುನಾವಣೆ ವರ್ಗಾವಣೆಯ ಸಿದ್ಧಾಂತ ಅಂತ ಇದೆ. ಸೊ ಇದನ್ನು ಕೂಡ ನಾವು ಕ್ಲಾಸಲ್ಲಿ ಮಾಡ್ತೀವಿ. ನೆಕ್ಸ್ಟು ಪ್ರಿಯಾರಿಟಿ ಆಫ್ ರೈಟ್ಸ್ ಅಂತ ಇದೆ, ಹಕ್ಕುಗಳ ಆದ್ಯತೆ ಯಾರ್ಯಾರಿಗೆ ಕೊಡಬೇಕು ಅಂತ. ರೆಂಟ್ ಪೇಯ್ಡ್ ಟು ಹೋಲ್ಡರ್ ಅಂಡರ್ ದ ಡಿಫೆಕ್ಟಿವ್ ಟೈಟಲ್ ಅಂತಂತಂದರೆ ಏನಾದರೂ ಒಂದು ದೋಷ ಇದೆ ಆ ಟೈಮಲ್ಲೂ ಕೂಡ ನೀವೇನಾದರೂ ರೆಂಟ್ ಪೇ ಮಾಡಿದರೆ ಆ ಟೈಮಲ್ಲಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಇಂಪ್ರೂವ್ಮೆಂಟ್ ಮೇಡ್ ಬೈ ದ ಬೋನಾಫೈಡ್ ಹೋಲ್ಡರ್ ಡಾಕ್ಟ್ರೈನ್ ಆಫ್ ಲಿಸ್ಪೆಂಡೆನ್ಸ್ ಅಂತ ಕರೀತಾರೆ. ಅಂತಂದರೆ ಬೋನಾಫೈಡ್ ಹೋಲ್ಡರ್ ಅಂತಂದರೆ ಅವನು ತನ್ನ ಒಳ್ಳೆಯ ಸದ್ಭಾವನೆಯಿಂದ ತೊಗೊಂಡಿದ್ದಾನೆ ಅಂಥ ಪ್ರಾಪರ್ಟಿ ಮೇಲೆ ಏನೇನು ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ಡಾಕ್ಟ್ರೈನ್ ಆಫ್ ಲಿಸ್ಪೆಂಡೆನ್ಸ್ ಅಂತಂದರೆ ಹೆಸರೇ ಹೇಳ್ತಾ ಇರೋ ಪ್ರಕಾರ ಯಾವುದಾದ್ರೂ ಲಿಟಿಗೇಷನ್ ಇರುವಂಥ ಪ್ರಾಪರ್ಟಿ ಏನಾದರೂ ತೊಗೊಂಡ್ರೆ ಆ ಲಿಟಿಗೇಷನ್ ಏನೇನು ಇತ್ತಲ್ವ ಸಮಸ್ಯೆ, ಅದೆಲ್ಲ ಯಾರು ತೊಗೊಂಡಿರ್ತಾನೆ ಅವ್ನ ತಲೆ ಮೇಲೆ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಅವನು ಬೋನಾಫೈಡಾಗಿ ತೊಗೊಂಡಿಲ್ಲ ಅಂತಂದರೆ ಇದಕ್ಕೂ ಸ್ವಲ್ಪ ಎಕ್ಸೆಪ್ಷನ್ಸ್ಗಳಿದೆ, ಆಮೇಲೆ ಎಕ್ಸ್ಪ್ಲನೇಷನ್ಸ್ಗಳಿದೆ. ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ಯಾಕೆ ಯಾವುದನ್ನು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ ಅಂತಂದರೆ ಮೇಲ್ಮೇಲೆ ನೋಡ್ತಾ ಇರೋದಷ್ಟೇ, ಸಿಲೆಬಸ್ ಕಾಪಿಯಲ್ಲಿ ಏನಿದೆ ಆ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ.
ಸೊ ನೆಕ್ಸ್ಟು ಫ್ರಾಡ್ಲೆಂಟ್ ಟ್ರಾನ್ಸ್ಫರ್ ಆ್ಯಂಡ್ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಇದೆ. ಅಂದರೆ ಏನಾದರೂ ಫ್ರಾಡಾಗಿ ಟ್ರಾನ್ಸ್ಫರ್ ಮಾಡಿದರೆ ಇಲ್ಲ ಪಾರ್ಟ್ ಪರ್ಫಾರ್ಮೆನ್ಸು ಬಹುಶಃ ಅರ್ಧ ಪರ್ಫಾರ್ಮೆನ್ಸ್ ಏನಾದರೂ ಮಾಡಿದರೆ ಯಾವ ರೀತಿ ಇರುತ್ತೆ ಅಂತ ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಹೇಳ್ತಾರೆ. ಸೊ ಥರ್ಡ್ ಯೂನಿಟ್ ಬಂದರೆ ಮಾರ್ಟ್ಗೇಜಸ್ ಅಂತ ಇದೆ. ಮಾರ್ಟ್ಗೇಜ್ ಅಡಮಾನ, ಎಲ್ರಿಗೂ ಗೊತ್ತಿದೆ ಮಾರ್ಟ್ಗೇಜ್ ಅಂದರೆ ಏನು ಅಂತ. ಏನೋ ಒಂದು ವಸ್ತುನ ಅಡ ಇಡುವಂಥದ್ದು, ಸಮಥಿಂಗ್ ನಮಗೇನೋ ಒಂದು ಬೇಕು ಒಂದಿಷ್ಟು ದಿನಕ್ಕೆ ಅಂತ, ಇದನ್ನ ಮಾರ್ಟ್ಗೇಜ್ ಅಂತಾರೆ. ಈ ಮಾರ್ಟ್ಗೇಜಲ್ಲಿ ಇಮ್ಯೂಯಬಲ್ ಪ್ರಾಪರ್ಟಿ ಆಫ್ ಮಾರ್ಟ್ಗೇಜ್ ಅಂತಂದರೆ ಈಗ ಸ್ಥಿರ ಆಸ್ತಿ ಅಡಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಡೆಫಿನೇಷನ್, ಅದ್ರದ್ದೇನು ವ್ಯಾಖ್ಯಾನ ಮಾರ್ಟ್ಗೇಜ್ ಅಂದರೆ, ಆಮೇಲೆ ವಿಧಗಳೇನು, ಅಡಮಾನದ ವಿಧಗಳೇನು, ಅದ್ರದ್ದು ಫ್ಯೂಚರ್ಸ್ಗಳೇನು, ಅಂದರೆ ಲಕ್ಷಣಗಳೇನು, ಪ್ರಮುಖ ಲಕ್ಷಣಗಳೇನು, ವೈಶಿಷ್ಟ್ಯಗಳೇನು ಅಂತ. ರೈಟ್ಸ್ ಆ್ಯಂಡ್ ಲಿಯಾಬಿಲಿಟಿ ಆಫ್ ಮಾರ್ಟ್ಗೇಜರ್ ಆ್ಯಂಡ್ ಮಾರ್ಟ್ಗೇಜಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಒಂದು ವಿಡಿಯೋದಲ್ಲಿ. ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ಅಂತ ಒಂದು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ. ಮಾರ್ಟ್ಗೇಜರ್ ಅಡಮಾನ ಇಟ್ಟವನು, ಅಡಮಾನ ತೆಗೆದುಕೊಂಡವನು, ಆಯಿತಾ. ಅಡಮಾನಿ, ಅಡಮಾನ ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ. ಸೊ ಈ ರೀತಿ ಆದಂತಾಗ ಅವರ ಹಕ್ಕುಗಳು ಮತ್ತು ಕರ್ತವ್ಯಗಳು, ಹೊಣೆಗಳು, ಜವಾಬ್ದಾರಿಗಳು ಏನೇನಾಗಿರುತ್ತೆ ಅಂತ. ಪ್ರಿಯಾರಿಟಿ ಆಫ್ ಸೆಕ್ಯೂರಿಟಿ, ಸೆಕ್ಯೂರಿಟಿ ಪ್ರಿಯಾರಿಟಿನ ಯಾವಾಗ ಯಾರ್ಯಾರಿಗೆ ಕೊಡಬೇಕು. ಮಾರ್ಷಲಿಂಗ್ ಆ್ಯಂಡ್ ಕಾಂಟ್ರಿಬ್ಯೂಷನ್, ಅದು ಚಾರ್ಜಸ್ಗಳು, ಈ ರೀತಿಯಾದಂಥ ಸಮ್ ಕಾನ್ಸೆಪ್ಟ್ಗಳಿದೆ. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಫರ್ದರ್. ಜಸ್ಟ್ ಮೇಲ್ಮೇಲೆ ಮಾತ್ರ ತಿಳ್ಕೊಳ್ತಾ ಹೋಗಿ ಸಿಲೆಬಸ್ ಕಾಪಿ ಏನಿದೆ ಅಂತ ಅಷ್ಟೇ ಇವಾಗ ಡಿಸ್ಕಸ್ ಮಾಡ್ತಾರೆ. ಎಲ್ಲ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಸುಮಾರು ಒಂದು 60-70 ವೀಡಿಯೋಸ್ನ ರಿಲೀಸ್ ಮಾಡಿ ಡಿಸ್ಕಸ್ ಮಾಡಲಾಗಿದೆ. ಓಕೆ, ಸೊ ಅದರಲ್ಲಿ ಒಂದ್ಸಲ ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೇಲ್ಸ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿ. ಈ ಇಮ್ಯೂಯಬಲ್ ಪ್ರಾಪರ್ಟಿ ಇದೆ, ಅದ್ರ ಸೇಲ್ಸ್ ಬಗ್ಗೆ ಮಾತಾಡ್ತಾ ಇದೆ. ಒಂದ್ಸಲ ಸೇಲ್ ಮಾಡಬೇಕಾದ್ರೆ ಸೆಲ್ಲರ್ ಬರ್ತಾನೆ, ಬೈಯರ್ ಬರ್ತಾನೆ. ಸೊ ಅಲ್ಲಿ ಬರುವಂಥ ರೈಟ್ಸ್ ಯಾವುದು, ಲಿಯಾಬಿಲಿಟೀಸ್ ಯಾವುದು ಅಂತೇಳಿ ನಾವು ತಿಳ್ಕೊತೀವಿ ಅದರಲ್ಲಿ. ಸೊ ಅದಾದಮೇಲೆ ಒಂದ್ಸಲ ಕಂಪ್ಲೀಷನ್ ಏನಾದರೂ ಆಯಿತು ಅಂತಂದರೆ ಸೇಲಲ್ಲಿ, ಅದರಲ್ಲಿ ಇರುವಂಥ ಡಿಫ್ರೆನ್ಸ್ ಏನು, ಕಂಪ್ಲೀಷನ್ ಆಫ್ ಸೇಲಿಗೂ ಮತ್ತು ಕಾಂಟ್ರಾಕ್ಟ್ ಫಾರ್ ಸೇಲಿಗಿರುವಂಥ ಡಿಫ್ರೆನ್ಸ್ ಏನು, ಈ ರೀತಿಯಾದಂಥ ಕಾನ್ಸೆಪ್ಟನ್ನು ತಿಳ್ಕೊತೀವಿ. ಅದಾದಮೇಲೆ ಲೀಸ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿ, ಇಲ್ಲಿ ಸೇಲ್ ಆದಮೇಲೆ ಲೀಸ್ ಬಗ್ಗೆ ತಿಳ್ಕೊತೀವಿ, ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊತೀವಿ. ಮತ್ತೆ ಈ ಲೀಸಲ್ಲಿ ಸೇಮ್ ಒಂದು ಸ್ವಲ್ಪ ಒಂದೊಂದು ಲೀಸ್ ಅಂದರೆ ಏನು ಡೆಫಿನೇಷನ್, ಅದು ಸ್ಕೋಪ್ ಎಲ್ಲಿ ತನಕ ಇದೆ, ಕ್ರಿಯೇಟ್ ಹೆಂಗಾಗುತ್ತೆ, ರೈಟ್ಸ್ ಆ್ಯಂಡ್ ಲಿಯಾಬಿಲಿಟೀಸ್ ಏನಿದೆ, ಯಾರ್ದು ಲೆಸ್ಸರು ಮತ್ತು ಲೀಸರು ಮತ್ತು ಲೀಸಿದ್ದು ಯಾವ್ಯಾವ ರೀತಿ ಇದೆ. ಆಮೇಲೆ ಡಿಟರ್ಮಿನೇಷನ್ ಆಫ್ ಹೋಲ್ಡಿಂಗ್ ಓವರ್ ಏನಿದೆ, ಸೇಮ್ ಥಿಂಗ್. ಎಕ್ಸ್ಚೇಂಜಲ್ಲಿ ಏನು ತಿಳ್ಕೊತೀರಾ, ಮತ್ತೆ ಅದೇ ಡೆಫಿನೇಷನ್ನು. ಮೋಡ್ಸ್ ಏನಿದೆ, ಆಕ್ಷನಬಲ್ ಕ್ಲೇಮ್ಸ್ ಏನಿದಾವೆ, ಗಿಫ್ಟ್ಸು ಇನ್ನೊಂದು ಕಾನ್ಸೆಪ್ಟ್ ಅಂದ್ಕೊಳ್ಳಿ. ಎಕ್ಸ್ಚೇಂಜ್ ಇದೆಯಲ್ವಾ, ಇದನ್ನ ಇಲ್ಲೇ ತೊಗೊಳ್ಳಿ, ಕ್ಲಿಯರ್ ಇರುತ್ತೆ. ಯಾಕಂದರೆ ಗಿಫ್ಟ್ಸ್ ಒಂದು ಸ್ವಲ್ಪ ಬೇರೆ ಕಾನ್ಸೆಪ್ಟ್ ಆಗುತ್ತೆ. ಸೊ ಇದ್ರದ್ದು ಮತ್ತೇನಿದೆ, ಸ್ಕೋಪ್ ಅಂತ ಇದೆ, ಇದ್ರದ್ದು ಮೀನಿಂಗ್ ತಿಳ್ಕೊತೀರಾ, ಯಾವ್ಯಾವ ವಿಧಗಳಿದೆ ಅಂತ ತಿಳ್ಕೊತೀರಾ. ಮತ್ತು ಯೂನಿವರ್ಸಲ್ ಆಗಿರುವಂಥ ಯಾವ್ಯಾವ ಸಾರ್ವತ್ರಿಕ ಗಿಫ್ಟ್ಗಳು ಯಾವ್ಯಾವ ತಿಳ್ಕೊತೀರಾ. ಅದಾದಮೇಲೆ ಒನರಸ್ ಗಿಫ್ಟ್ಸ್ ಅಂತ ಒಂದು ಬರುತ್ತೆ ಕಾನ್ಸೆಪ್ಟ್, ಇದನ್ನು ತಿಳ್ಕೊತಾರೆ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ಎಲ್ಲದನ್ನು ಮೆನ್ಷನ್ ಮಾಡಿಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರೋವನ್ನ ಆಲ್ರೆಡಿ ಕ್ಲಾಸಸ್ಗಳಿದೆ. ಸೊ ಒಂದ್ಸಲ ಅವೈಲಬಿಲಿಟಿ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ 5 ಅಂತ ನೀವೇನಾದರೂ ಎಂಟ್ರಿ ಕೊಟ್ಟರೆ, ಮೇಯ್ನ್ಲಿ ಯೂನಿಟ್ 5 ಡಿಪೆಂಡ್ಸ್ ಆಗಿರುವಂಥದ್ದು ಟ್ರಸ್ಟ್ ಅಂತ. ಟ್ರಸ್ಟ್ ಅಂತಂದರೆ ನಂಬಿಕೆ, ವಿಶ್ವಾಸ ಅಂತ ಏನು ಕರಿತೀವಲ್ಲ, ಅದ್ರ ಮೇಲೆ ಇದು ವಿಷಯ ಇದೆ. ಹೇಗೆ ಅಂತಂದರೆ, ಒಂದು ಆಸ್ತಿ ಇದೆ ನನ್ನ ಹತ್ರ, ಈ ಆಸ್ತಿನ ನಾನು ನಂಬಿಕೆ ಮೇಲೆ ಇನ್ನೊಬ್ರಿಗೆ ಕೊಟ್ಟಿರ್ತೀನಿ. ಇದನ್ನು ಯಾರು ಮೇಜರಾಗಿ ಎಲ್ಲಿ ನೋಡ್ತೀರಾ ಅಂದರೆ, ಮಠಾಧೀಶ್ವರು, ಮಠಾಧಿಪತಿಗಳು ಇರ್ತಾರಲ್ಲ, ಅಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಬೇರೆ ಕಡೆ ಎಲ್ಲ ಬರುತ್ತಿದ್ದು. ಅಲ್ಲೇನಾಗಿರುತ್ತೆ, ಅವರೆಲ್ಲ ಟ್ರಸ್ಟಿ ಥರ ಇರ್ತಾರೆ. ಅಂತಂದರೆ ಆಸ್ತಿ ಓನರ್ ಅಲ್ಲ ಅವರು, ಆಸ್ತಿನ ಜವಾಬ್ದಾರಿ ಹೊಂದ್ಕೊಂಡಿರೋರು ಅಂಥ ಕಾನ್ಸೆಪ್ಟು ಯೂನಿಟ್ 5ದಲ್ಲಿ ಮೇಜರಾಗಿ ಓದ್ತೀವಿ. ಬರೀ ಮಠ ಅಂತಲ್ಲ, ಬೇರೆ ಎಲ್ಲ ಕಡೆ ಬರುತ್ತೆ. ಒಂದು ಎಕ್ಸಾಂಪಲ್ ಅರ್ಥ ಆಗಲಿ ಅಂತ ಅಷ್ಟೇ ಕೊಟ್ಟಿದ್ದು. ಓಕೆ, ಈ ರೀತಿ ಏನಾದರೂ ನಾವು ಓದ್ತಿರ್ಬೇಕಾದ್ರೆ ಅದರಲ್ಲಿ ಏನೇನು ಓದ್ತೀವಿ, ಲಾ ಆಫ್ ದ ಟ್ರಸ್ಟ್, ಫಿಡ್ಯೂಷರಿ ರಿಲೇಷನ್ಶಿಪ್ ಅಂತಂದರೆ ಈ ಟ್ರಸ್ಟಿಗಿರುವಂಥ ಕಾನೂನುಗಳೇನಿದೆ ಇದರಲ್ಲಿ ಫಿಡ್ಯೂಷರಿ ರಿಲೇಷನ್ಶಿಪ್ಗಳಲ್ಲಿ ಅಂತ ಇದೆ. ಸೊ ಈ ರೀತಿಯಾದಂಥ ರಿಲೇಷನ್ಶಿಪ್ ಹೇಗಿರುತ್ತೆ, ಆಮೇಲೆ ಅದ್ರ ಡೆಫಿನೇಷನ್ ಏನು, ಟ್ರಸ್ಟ್ ಅಂದರೆ ಏನು, ಆಮೇಲೆ ಈ ಟ್ರಸ್ಟ್ ಅನ್ನುವಂಥದ್ದನ್ನು ಬೇರೆ ಬೇರೆ ಜೊತೆ ಕಂಪ್ಯಾರಿಸನ್ ಮಾಡಿ ನೋಡ್ರಿ ಅಂತ ಇದೆ. ಡೆಪ್ತ್ ಜೊತೆ, ಓನರ್ಶಿಪ್ ಜೊತೆ, ಬೇಲ್ಮೆಂಟ್ ಜೊತೆ, ಏಜೆನ್ಸಿ ಜೊತೆ, ಕಾಂಟ್ರಾಕ್ಟ್ ಜೊತೆ, ಈ ಟ್ರಸ್ಟನ್ನು ಈ ಎಲ್ಲಾದ್ರ ಜೊತೆ ಕಂಪೇರ್ ಮಾಡಿದಾಗ ಏನು ವ್ಯತ್ಯಾಸ, ಟ್ರಸ್ಟಿಗೂ ಇದಕ್ಕೂ ಏನು ವ್ಯತ್ಯಾಸ, ಇವೆಲ್ಲ ಬೇರೆ ಬೇರೆನಾ ಅಂತ ತಿಳ್ಕೊತೀವಿ. ಎಲ್ಲ ಕ್ಲಾಸಸ್ ಇದೆ, ನೋಡಿ ಒಂದ್ಸಲ, ಆಯಿತಾ. ಆಮೇಲೆ ಕೈಂಡ್ಸ್ ಆಫ್ ಟ್ರಸ್ಟ್, ಯಾವ್ಯಾವ ರೀತಿ ವಿಧಗಳಿದೆ, ಕ್ರಿಯೇಷನ್ ಆಫ್ ಟ್ರಸ್ಟ್, ಯಾವ್ಯಾವ ರೀತಿ ಇದನ್ನು ರಚನೆ ಮಾಡ್ತಾರೆ, ಅಪಾಯಿಂಟ್ಮೆಂಟು, ಯಾವ್ಯಾವ ರೀತಿ ಇದನ್ನು ಅಪಾಯಿಂಟ್ ಮಾಡ್ತಾರೆ ಟ್ರಸ್ಟಿಗಳನ್ನು, ಡ್ಯೂಟೀಸ್ಗಳೇನಿದೆ, ಹೊಣೆಗಾರಿಕೆ ಏನಿದೆ, ಅವರ ಹಕ್ಕುಗಳೇನಿದೆ, ಪವರ್ಸ್ಗಳೇನಿದೆ ಟ್ರಸ್ಟ್ಗಳದ್ದು, ಅದಾದಮೇಲೆ ಡಿಸಬಿಲಿಟೀಸ್ಗಳು ಏನೇನಿರುತ್ತೆ ಅವರ ಟ್ರಸ್ಟಿಗಳದ್ದು, ರೈಟ್ಸ್ ಆ್ಯಂಡ್ ಲಿಯಾಬಿಲಿಟೀಸ್ ಆಫ್ ಬೆನಿಫಿಷರಿ, ಯಾರ್ಯಾರು ಬೆನಿಫಿಷರಿಗಳಿರ್ತಾರೆ ಅವರ ಹಕ್ಕುಗಳೇನು, ಅವರ ಜವಾಬ್ದಾರಿಗಳೇನು. ಅದಾದಮೇಲೆ ವೆಕೇಟಿಂಗ್ ದ ಆಫೀಸ್ ಆಫ್ ದ ಟ್ರಸ್ಟಿ ಆ್ಯಂಡ್ ದ ಎಕ್ಸ್ಟಿಂಕ್ಷನ್ ಆಫ್ ಟ್ರಸ್ಟ್ ಅಂತ ಇದೆ. ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನು ಟ್ರಸ್ಟ್ ಮೇಲೆ ನಾವು ಲಾಸ್ಟ್ ಯೂನಿಟ್ನ ಓದ್ತೀವಿ. ಸೊ ಇದಿಷ್ಟು ನಿಮಗೆ ಇರುವಂಥ ಸಿಲೆಬಸ್ಸು. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ, ಈಗ 5 ಯೂನಿಟ್ ಅಂತ ಹೇಳಿದ್ರಿ ಸರ್, ಮತ್ತು ಇದನ್ನೆಲ್ಲ ನಾವು ಓದಬೇಕು, ಕಲಿಬೇಕು ಅಂದರೆ ಎಲ್ಲಿ ಕಲಿಬೇಕು ಅಂತ ನಿಮಗಿದೆ ಅಲ್ವಾ. ಏನೂ ಇಲ್ಲ, ಈ ನಂಬರ್ಗೆ ಒಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ಇಲ್ಲ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ. ಸೊ ನಿಮಗೆಲ್ಲ ಯಾವ್ಯಾವ ರೀತಿ ಎಲ್ಲೆಲ್ಲಿ ವೀಡಿಯೋಸ್, ರೆಕಾರ್ಡೆಡ್ ವೀಡಿಯೋಸ್ಗಳು, ಲೈವ್ ಕ್ಲಾಸಸ್ಗಳು, ನೋಟ್ಸ್ಗಳು, ಏನೇನು ಅವೈಲಬಿಲಿಟಿ ಇದೆ ಅಂತ ಇದೆಲ್ಲ ಎಕ್ಸ್ಪ್ಲೆನೇಷನ್ ಸಿಗುತ್ತೆ. ಎಲ್ಲ ಪೇಯ್ಡ್ ಇರುತ್ತೆ. ಓಕೆ, ಸೊ ನೀವು ಅಲ್ಲೊಂದು ಟೆಕ್ಸ್ಟ್ ಹಾಕಿದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಎಷ್ಟೆಷ್ಟು ಏನೇನಿದೆ ಅಂತ ನಿಮಗೆ ಕೊಡ್ತಾರೆ. ಸೊ ಏನೇನಿದೆ ಸರ್ ಅದರಲ್ಲಿ ಅಂತಂದರೆ, ಒಂದು 400ಕ್ಕಿಂತ ಹೆಚ್ಚಿಗೆ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ. ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಎರಡೂ ಮೀಡಿಯಮಲ್ಲಿ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಅಂತಂದರೆ 400ಕ್ಕಿಂತ ಹೆಚ್ಚಿಗೆ ವೀಡಿಯೋಸು ಕೇವಲ 6 ಸಬ್ಜೆಕ್ಟಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲ ಸಬ್ಜೆಕ್ಟಿಗಲ್ಲ.
ಅಂತಂದರೆ ಒಂದೊಂದು ಸಬ್ಜೆಕ್ಟಿಂದ ಮಿನಿಮಮ್ 50ರಿಂದ 60 ವೀಡಿಯೋಗಳು ಕೊಡ್ತೀವಿ ಕಂಪ್ಲೀಟ್ ಸಿಲೆಬಸ್ನ. ಡೌಟ್ ಸೆಷನ್ನು ಕ್ಲಿಯರ್ ಮಾಡೋಕ್ಕಂತ ಆನ್ಲೈನ್ ಕ್ಲಾಸಸ್ ತೊಗೊತೀವಿ 24/7. ನೀವು ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ನಾನೇನು ಮಾತಾಡ್ತಾ ಇದ್ದೀನಿ ಈಗ, ನನ್ನ ವಾಯ್ಸ್ ಏನು ಕೇಳ್ತಾ ಇದ್ದು, ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿಕೊಂಡು ನನ್ನ ಜೊತೆ ಮಾತಾಡ್ಬೋದು ಏನಾದರೂ ಡೌಟ್ ಇದ್ದರೆ. ಆಮೇಲೆ ಬ್ಯಾಕ್ಲಾಗ್ ಸ್ಟೂಡೆಂಟ್ ಯಾರಾದರೂ ಇದ್ದರೂ ಅವರು ಕೂಡ ಜಾಯ್ನ್ ಆಗಿ ನಿಮಗೂ ಕೂಡ ಯೂಸ್ ಆಗುತ್ತೆ. ಕ್ಲಾಸಸ್ಗಳನ್ನು ನಿಮ್ಮ ಕನ್ವೀನಿಯಂಟ್ ಟೈಮಿಗೆ ತೊಗೊತೀವಿ. ಮ್ಯಾಕ್ಸಿಮಮ್ ಈವ್ನಿಂಗ್ನ ಕಂಡಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹೇಗೆ ಈಸಿಯಾಗಿ ಪಾಸ್ ಆಗೋದು ಅಂತ ಹೇಳ್ತೀವಿ. 15 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಕೊಡ್ತೀವಿ. ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅಂತ ಹೇಳ್ಕೊಡ್ತೀವಿ. ನೋಟ್ಸಸ್ಗಳಂತೂ ಆಬ್ವಿಯಸ್ಲಿ ನಿಮಗೆ ಒಂದ್ಸಲ ಪಾಠ ಮಾಡಿ ಎಲ್ಲ ತೊಗೊಂಡ್ಮೇಲೆ ಕೊಳ್ಳೇಬೇಕು. ಇದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಯಾರ್ಯಾರು ಕಂಪ್ಲೀಟಾಗಿ ಪ್ಯಾಕೇಜ್ ತೊಗೊಳ್ತಾರೆ ಅವರಿಗೆ ಸೇಮ್ ಥಿಂಗನ್ನು ಕನ್ನಡಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಸಿಲೆಬಸ್ ಕಾಪಿ ಒಂದ್ಸಲ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದ್ಸಲ ರಿವೈಂಡ್ ಮಾಡಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದ್ಸಲ ಸಿಲೆಬಸ್ ಕಾಪಿ ಅರ್ಥ ಆಯಿತು ಅಂತಂದರೆ ಅರ್ಧ ಸಿಲೆಬಸ್ ನೀವು ಓದ್ದ ಹಾಗೆ. ಅದಕ್ಕೋಸ್ಕರ ಸಿಲೆಬಸ್ ಕಾಪಿನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಒನ್ಸ್ ಅಗೇನ್ ಬೇರೆ ಬೇರೆ ಸಬ್ಜೆಕ್ಟ್ಗಳು ಯಾವ್ಯಾವಿದೆ ಎಲ್ಲದನ್ನು ಕೂಡ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ನಮ್ಮ ಚಾನಲ್ನ ನೋಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಚಾನಲ್.